ಮೂಡಾ ಸೈಟ್ ವಿಚಾರದಲ್ಲಿ ಈಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ 4ನೇ ದಿನಕ್ಕೆ ಈಗ ಮೈಸೂರು ಚಲೋ ಪಾದಯಾತ್ರೆ ಮುಂದುವರಿತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇರುವಂತಹ ಪಾದಯಾತ್ರೆ ಇದು. ಮದ್ದೂರಿನಲ್ಲಿ ದೋಸ್ತಿ ನಾಯಕರ ಕಾಲ್ನಡಿಗೆ ಹೇಗಿದೆ 4ನೇ ದಿನ ಇವತ್ತಿಗೆ. ಸೊ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ದಾರೆ ಸತತವಾಗಿನೇ. ಮೈಸೂರು ಚಲೋ ಪಾದಯಾತ್ರೆ ಇವತ್ತು 4ನೇ ದಿನಕ್ಕೆ ತಲುಪಿದೆ. ಪಾದಯಾತ್ರೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾ ಇದ್ದಾರೆ, ಕಾಲ್ನಡಿಗೆಯಲ್ಲೂ ಕೂಡ ಜೊತೆಲಿ ಬರ್ತಾ ಇದ್ದಾರೆ. ಸರ್, 4ನೇ ದಿನದ ಪಾದಯಾತ್ರೆ ಉತ್ಸಾಹ ಹೇಗಿದೆ ಸರ್? ಇವತ್ತು ನಿಡಗಡದಿಂದ 4ನೇ ದಿನದ ಪಾದಯಾತ್ರೆ ಏನು ಪ್ರಾರಂಭ ಆಗಿದೆ. ಇಲ್ಲಿಂದ TB ಸರ್ಕಲ್ ಕ್ರಾಸ್ವರೆಗೂ ಹೋಗಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಇವತ್ತು ಮೂಡಾ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಒಂದು ಅಕ್ರಮ ಏನೊಂದು ಭ್ರಷ್ಟಾಚಾರ ಇದೆ, ಇದನ್ನು ಬೆಳಕು ಚೆಲ್ತಕ್ಕಂಥ ಒಂದು ಕೆಲಸ ಅಪ್ ಟು ಮೈಸೂರವರೆಗೂ ಮಾಡ್ತೇವೆ. ಪ್ಲಸ್ಸು ಇವತ್ತು ಮಂಡ್ಯದಲ್ಲಿ ಹಾಲ್ಟ್ ಇದೆ. ಶನಿವಾರದ ದಿನ ಒಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ಸಮಾವೇಶ ಮೈಸೂರಿನಲ್ಲಿ ನಡೆಯುತ್ತೆ. ಸರ್, 4ನೇ ದಿನವೂ ಕೂಡ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದಾರೆ. ಬಿಜೆಪಿ ಜೆಡಿಎಸ್ ಎರಡೂ ಕಾರ್ಯಕರ್ತರು ಸೇರಿದ್ದಾರೆ. ಸರ್, ಏನನ್ಸುತ್ತೆ ನೋಡಿದ್ರೆ? ಅವರ ಒಂದು ಉತ್ಸಾಹಕತೆ, ಅವರ ಒಂದು ಹುಮ್ಮಸ್ಸು ಇವತ್ತು ದಿವಸಕ್ಕೆ 20-25 ಕಿಲೋಮೀಟರ್ಗಳು ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಆದರೆ ನಿನ್ನೆ ಒಂದು ಭಾಳ ಮನಸ್ಸಿಗೆ ನೋವಾಗ್ತಕ್ಕಂಥ ಒಂದು ವಿಷಯ, ಒಂದು ಹೆಣ್ಮಗಳು ಗೌರಮ್ಮ ಅಂತಕ್ಕಂಥವ್ರು ಸನ್ ಸ್ಟ್ರೋಕಿಂದ ನಿನ್ನೆ ಮೃತಪಟ್ಟಿರ್ತಕ್ಕಂಥದ್ದು. ಚನ್ನಪಟ್ಟಣ ನಮ್ಮ ಆಸ್ಪತ್ರೆಯಲ್ಲಿ ಏನು ನಡೀತು ಘಟನೆ, ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ, ಅವರ ಕುಟುಂಬಸ್ಥರಿಗೂ ಮಾತನಾಡಿದ್ದೇನೆ. ಹಾಗಾಗಿ ಯಾವುದೇ ಬಿಸಿಲು ಮಳೆ ಚಳಿ ಯಾವುದನ್ನು ಲೆಕ್ಕಿಸ್ತೀರಾ, ಇವತ್ತು ಈ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರವನ್ನು ಈ ರಾಜ್ಯದಲ್ಲಿ ಕಿತ್ತೊಗೆಯವರೆಗೂ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಹುಮ್ಮಸ್ಸಿನಿಂದ ಎರಡು ಕಾರ್ಯಕರ್ತರಿದ್ದಾರೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಬಂದಿದ್ದೀವಿ ಮಂಡ್ಯ.